ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ನಾನು ನಿಮ್ಮ ಪವನ್ ಸರ್. ಇನ್ನೊಂದು ಚರ್ಚೆಯ ವಿಷಯ ಬಿಕಾಮ್ ಮೂರನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ನ ಹೊಸ ಚಾಪ್ಟರ್ ಲೋಗ್ಯಾರಿದಮ್ ಲೋಗ್ಯಾರಿದಮ್ ಅಂಡ್ ಆಂಟಿ ಲೋಗ್ಯಾರಿದಮ್ ಅಂಡ್ ಇಟ್ಸ್ ಯೂಸಸ್ ಅಂತೇಳಿ. ಈ ಚಾಪ್ಟರ್ ನಲ್ಲಿ ನಿಮಗೆ 2 ಮಾರ್ಕ್ಸಿನ 2 7 ಮಾರ್ಕ್ಸಿಂದ ಒಂದು 7 ಮಾರ್ಕ್ಸ್ ಪಕ್ಕಾ ಕ್ವಶನ್ ಬರ್ತಿರಿ. ಇದು ಯಾಕಂದ್ರೆ ಪ್ರತಿ ವರ್ಷ 7 ಮಾರ್ಕ್ಸಿಗೆ ಕೇಳೇನ್ರಿ. ಇದ್ರಾಗ 7 ಮಾರ್ಕ್ಸ್ ಅಂತ ಫಿಕ್ಸ್ ಬರ್ತದ. 2 ಮಾರ್ಕ್ಸ್ ಇಂದ 1 ಬರಬಹುದು ಅಥವಾ 2 ಬರಬಹುದು. ಓಕೆ, ಈ ಚಾಪ್ಟರ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅದ, ಇಂಪಾರ್ಟೆಂಟ್ ಅದ. ಬರ್ರಿ ನೋಡೋಣ. ಮೀನಿಂಗ್ ಆಫ್ ಲೋಗ್ಯಾರಿದಮ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅದ ರೀ. ಮೀನಿಂಗ್ ಆಫ್ ಲೋಗ್ಯಾರಿದಮ್. ಓಕೆ, ದ ಲೋಗ್ಯಾರಿದಮ್ ಈಸ್ ಟು ಪವರ್ ಟು ವಿಚ್ ದ ಬೇಸ್ ಮಸ್ಟ್ ಬಿ ರೇಸ್ಡ್ ಟು ಪ್ರೊಡ್ಯೂಸ್ that number. ಓಕೆ, ಇದು ಸ್ವಲ್ಪ ನಾವು ಪ್ರಯತ್ನ ಪೂರ್ವಕವಾಗಿ ತಿಳ್ಕೊಬೇಕಾಕೈತ್ರಿ. ಮೀನಿಂಗ್ ಪ್ರಯತ್ನ ಪೂರ್ವಕ ತಿಳ್ಕೊಬೇಕಾಕೈತಿ. ಅಷ್ಟೇನು ಹೆವಿ ಇಲ್ಲ, ಸ್ವಲ್ಪ ನೀವು ಟ್ರೈ ಮಾಡ್ಬೇಕ್ರಿ ಇದು ತಿಳ್ಕೊಳಕ. ದ ಲೋಗ್ಯಾರಿದಮ್ ಈಸ್ ಟು ಪವರ್ ಟು ವಿಚ್ ದ ಬೇಸ್ ಮಸ್ಟ್ ಬಿ ರೇಸ್ಡ್ ಟು ಪ್ರೊಡ್ಯೂಸ್ that number. ಫಾರ್ ಎಕ್ಸಾಂಪಲ್ ನೋಡ್ರಿ, 2ಅನ್ನ 3 ಸತ ಗುಣಿಸಿದ್ರ, ಫಾರ್ ಎಕ್ಸಾಂಪಲ್ 2 ಇಂಟು 2 ಇಂಟು 2, 2 2 4, 4 2 8. ಈ ತರ 2ಅನ್ನ 3 ಸತ ಗುಣಿಸಿದ್ರ ನಮ್ಗೆ 8 ಬರುತ್ತ್ರಿ. ಹೌದಾ? 2 ಈಸ್ ಅ ಪವರ್ ಆಫ್ 3. ಆನ್ಸರ್ ಏನ್ ಬರ್ತ್ರಿ? 8 ಬರುತ್ತೆ. ಹಿಯರ್ 3 ಈಸ್ ಕಾಲ್ಡ್ ಲೋಗ್ಯಾರಿದಮ್. ಈ 3 ಲೋಗ್ಯಾರಿದಮ್ ಅಂತ ಸೂಚಿಸ್ತದ ಆಫ್ 8. ಆನ್ಸರ್ 8 ರೀ. 3 ಈಸ್ ಅ ಲೋಗ್ಯಾರಿದಮ್ ಆಫ್ 8 ಟು ದಿ ಬೇಸ್ 2. ಇದು ಬೇಸ್ ಅನ್ನ 2 ಅಂತ ಕರಿತೀವ್ರಿ. ದ ಲೋಗ್ಯಾರಿದಮ್ ಆಫ್ ಅ ನಂಬರ್ ಕನ್ಸಿಸ್ಟ್ ಆಫ್ 2 ಕಾಂಪೋನೆಂಟ್ಸ್, ನೇಮ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಮೆಂಟಿಸಾ. ನೋಡ್ರಿ, ಲೋಗ್ಯಾರಿದಮ್ ಆಫ್ ಅ ನಂಬರ್ ಕನ್ಸಿಸ್ಟ್ ಆಫ್ 2 ಕಾಂಪೋನೆಂಟ್ಸ್, ನೇಮ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಮೆಂಟಿಸಾ. ಓಕೆ, ದ ಇಂಟಿಗ್ರಲ್ ಪಾರ್ಟ್ ಅಂದ್ರೆ ಈ ತರ ಅನ್ಬೋದ್ರಿ. ನೋಡ್ರಿ, ಇಲ್ಲಿ ಬರ್ದೇನೆ ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ದೇನ್ರಿ. ಫಾರ್ ಎಕ್ಸಾಂಪಲ್ 5.0024 ಇದು ಇಂಟಿಗ್ರಲ್ ಪಾರ್ಟ್ ಅಂತ ಕರಿತೀರಿ. 5 ಪಾಯಿಂಟ್. ಹೌದಾ? ಇಂಟಿಗ್ರಲ್ ಪಾರ್ಟ್ ಆಫ್ ಲೋಗ್ಯಾರಿದಮ್ ಇಸ್ ಕಾಲ್ಡ್ ಕ್ಯಾರೆಕ್ಟರಿಸ್ಟಿಕ್. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಬರ್ದೇನ್ರಿ. 5 4.2124 ಇದನ್ನ ಕ್ಯಾರೆಕ್ಟರಿಸ್ಟಿಕ್ ಅಂತ ಕರಿತೀವಿ. ಪಾಯಿಂಟ್ ಆದ್ಮೇಲೆ ಏನ್ ಬರುತ್ತಲ್ಲ ಅದಕ್ಕೆ ಏನ್ ಕರಿತೀವಿ ನಾವು? ಅದೇನ್ ಕರಿತೀವಿ? ಡೆಸಿಮಲ್ಸ್ ಅಂತ ಕರಿತೀವಿ. ಡೆಸಿಮಲ್ ಪಾಯಿಂಟ್, ಡೆಸಿಮಲ್ ಪಾರ್ಟ್ಸ್ ನಾವೇನ್ ಕರಿತೀವಿ? ಮೆಂಟಿಸಾ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 2.2026 ಅಂತ ತಿಳ್ಕೊರಿ. ಈ 2 ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರೆದ್ರೆ ಈ 2026 ಅನ್ನ ಮೆಂಟಿಸಾ ಅಂತ ಕರಿತೀವ್ರಿ. ಡೆಸಿಮಲ್ ಪಾಯಿಂಟ್ಸ್ ಅನ್ನ ಮೆಂಟಿಸಾ ಅಂತ ಕರಿತೀವ್ರಿ. ಓಕೆ, ಇಲ್ಲ ರೂಲ್ ಆಫ್ ಲೋಗ್ಯಾರಿದಮ್ ನೋಡ್ರಿ. ನಂಬರ್ಸ್ ಇಲ್ಲಿ ನಾನು ಡಿಜಿಟ್ಸ್ ಬರ್ದೇನ್ರಿ. ನಾವು ಡೆಪ್ರಿಸಿಯೇಷನ್ ಚಾಪ್ಟರ್ ಮಾಡ್ತಿದ್ವಿ. ಹೌದಾ? ಡೆಪ್ರಿಸಿಯೇಷನ್ ಚಾಪ್ಟರ್ ಮಾಡ್ತಿದ್ವಿಲ್ಲ. ಫಾರ್ ಎಕ್ಸಾಂಪಲ್ ಇವು ಎಷ್ಟು ಡಿಜಿಟ್ಸ್ ಅದಾವ್ರಿ? 1 2 3 4 5 6 ಡಿಜಿಟ್ಸ್ ಅದ. ಲಾಗ್ ನೋಡುವಂತ ಸಂದರ್ಭದಾಗ 1 ಡಿಜಿಟ್ ಕಡಿಮೆ ಮಾಡಿ ನೋಡ್ತಿದ್ವಿ. 1 2 3 4 5 6 ಒಂದು ಕಳೆದ್ರ 5 ಪಾಯಿಂಟ್ ಅಂತ ಹಚ್ಚಿ ಇದ್ರದ್ದು ವ್ಯಾಲ್ಯೂಸ್ ನೋಡ್ಕೊಂಡು ಲಾಗ್ ವ್ಯಾಲ್ಯೂ ಬರಿತೀವ್ರಿ. ಅದೇ ರೀತಿ ಇವು ಎಷ್ಟು ಡಿಜಿಟ್ ಅದಾವ್ರಿ? 1 2 3 4 5 1 ಕಳೆದ್ರ 4. ನೆಕ್ಸ್ಟ್ ಇವು ಎಷ್ಟು ಡಿಜಿಟ್ ಅದಾವ್ರಿ? 1 2 3 4 1 ಕಳೆದ್ರ 3. ನೆಕ್ಸ್ಟ್ 1 2 3 1 ಕಳೆದ್ರ 2. ನೆಕ್ಸ್ಟ್ 1 2 1 ಕಳೆದ್ರ 1. ಇದು ಒಂದೇ ಡಿಜಿಟ್ ಅದ 3 0 1 ಕಳೆದ್ರೆ 0. ಇಲ್ಲಿ ನೋಡ್ರಿ, ಇದು 0 ಪಾಯಿಂಟ್ ಅಂತ ಅದ ರೀ. ಇಲ್ಲಿ ಡಿಜಿಟ್ಸ್ ಇಲ್ಲ 0 ಡಿಜಿಟ್ ಅಂತ ತಿಳ್ಕೊರಿ. ಓಕೆ, 0 1 ಕಳೆದ್ರೆ -1. ಆ -1 ನಾವು ಬಾರ್ 1 ಅಂತ ಕರಿಬಹುದ್ರಿ. ಓಕೆ, ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರ ಒಂದ್ಸಲ 0 ಬಂದ ಪಾಯಿಂಟ್ ಬಂದಿತ್ತ 1 ಬಾರ್ ಬರಿಬೇಕ್ರಿ. ಇನ್ ಕೇಸ್ ಎರಡು ಸಲ 0 ಬಂದ ವ್ಯಾಲ್ಯೂ ಬಂದಿತ್ತಂದ್ರ 2 ಬಾರ್ ಅಂತ ಬರೀರಿ. ಇನ್ ಕೇಸ್ 3 ಸಲ 0 ಬಂದ ವ್ಯಾಲ್ಯೂ ಬಂದಿತ್ತಂದ್ರ 3 ಬಾರ್ ಅಂತ ಬರೀರಿ. ಇನ್ ಕೇಸ್ 4 ಟೈಮ್ಸ್ 0 ಬಂದಿತ್ತಂದ್ರ 1 2 3 4 ಟೈಮ್ಸ್ 0 ಬಂದ ವ್ಯಾಲ್ಯೂ ಬಂದಿತ್ತಂದ್ರ 4 ಬಾರ್ ಅಂತ ಬರೀರಿ. ಇನ್ ಕೇಸ್
1 2 3 4 5 5 ಟೈಮ್ಸ್ 0 ಬಂದ ಅಲ್ಲಿ ಒಂದು 5 ಬಾರ್ ಅಂತ ಬರೀರಿ. ಒಂದ್ ತಲೆ ಇಟ್ಕೋರಿ, 0 ಎಷ್ಟು ಸಲ ಆದ್ರೂ ಬರ್ಲಿರಿ, ಪಾಯಿಂಟ್ ಮಾತ್ರ 1 0 ಆದ್ಮೇಲೆ ಬರ್ತೈತ್ರಿ. ಬೇಕಾದ್ರೆ ನಾವು ನೋಡ್ಬೋದು ಇಲ್ಲಿ ನೋಡ್ರಿ 0 ಒಂದೇ 0 ಆದ್ಮೇಲೆ ಪಾಯಿಂಟ್ ಬಂದೈತಿ. ಇಲ್ಲಿ ನೋಡ್ರಿ ಒಂದೇ 0 ಆದ್ಮೇಲೆ ಪಾಯಿಂಟ್ ಬಂದೈತಿ. ಇಲ್ಲಿ ನೋಡ್ರಿ ಇಲ್ಲೂ ಒಂದೇ 0 ಆದ್ಮೇಲೆ ಪಾಯಿಂಟ್ ಬಂದೈತಿ. ಇಲ್ಲಿ ನೋಡ್ರಿ ಇಲ್ಲೂ ಒಂದೇ 0 ಆದ್ಮೇಲೆ ಪಾಯಿಂಟ್ ಬಂದೈತಿ. ಇಲ್ಲೂ ಒಂದೇ 0 ಆದ್ಮೇಲೆ ಪಾಯಿಂಟ್ ಬರ್ತೈತಿ. ಪಾಯಿಂಟ್ ಮಾತ್ರ ಒಂದೇ 0 ಆದ್ಮೇಲೆ ಬರ್ತೈತ್ರಿ. ಬಟ್ ಜೀರೋಸ್ ಎಷ್ಟು ಸಲ ಬೇಕಾದ್ರೂ ರಿಪೀಟ್ ಆಗ್ಬೋದು. ಅವು ಎಷ್ಟು ಸಲ 0 ಬಂದಿರ್ತಾವಲ್ಲ ಅಷ್ಟು ಬಾರ್ ಹಚ್ಕೋಬೇಕು. ಇಲ್ಲಿ ಒಂದೇ ಸಲ 0 ಬಂದಿತ್ತಾ 1 ಬಾರ್, ಇಲ್ಲಿ 2 ಸಲ 0 ಬಂದಿತ್ತಾ 2 ಬಾರ್, ಇಲ್ಲಿ 3 ಸಲ 0 ಬಂದಿತ್ತಾ 3 ಬಾರ್, ಇಲ್ಲಿ 4 ಸಲ 0 ಬಂದಿತ್ತಾ 4 ಬಾರ್, ಇಲ್ಲಿ 5 ಸಲ 0 ಬಂದಿತ್ತಾ 5 ಬಾರ್. ಓಕೆ, ಇದಕ್ಕೆ ಏನ್ ಕರಿತೀವಿ ನಾವು? ಕ್ಯಾರೆಕ್ಟರಿಸ್ಟಿಕ್. ಹೌದಾ? ಈ ಡೆಸಿಮಲ್ ಪಾಯಿಂಟ್ಸ್ ಏನ್ ಕರಿತೀವಿ? ಮೆಂಟಿಸಾ ಅಂತ ಕರಿತೀವಿ. ಓಕೆ, ಇಲ್ಲಿ ಲಾಸ್ ಆಫ್ ಲೋಗ್ಯಾರಿಥಮ್ ಅಂತ ನೋಡ್ತೀವಿ. ಲಾಸ್ ಆಫ್ ಲೋಗ್ಯಾರಿಥಮ್, ಈ ಲಾಸ್ ಆಫ್ ಲೋಗ್ಯಾರಿಥಮ್ ನ ಬಹಳಷ್ಟು ಸಲ 2 ಮಾರ್ಕ್ಸ್ ಕೇಳಿದನ್ರಿ. ರೈಟ್ ಎನಿ 2 ಲಾಸ್ ಆಫ್ ಲೋಗ್ಯಾರಿಥಮ್ ಅಂತ ಕೇಳಿದನ್ರಿ. ಸೊ ಈ ಲಾಸ್ ಅನ್ನ ನಿಮ್ಗೆ ನೆನ್ಪಿರ್ಬೇಕ್ರಿ, ನೆನ್ಪಿಟ್ಕೋರಿ. ಲಾಸ್ ಆಫ್ ಲೋಗ್ಯಾರಿಥಮ್ ಒಂದೇ ಲಾ ನೋಡ್ರಿ. ಯಾವಾಗ ಇಂಟು ರಿಲೇಷನ್ ಇರುತ್ತಲ್ಲ ಅವಾಗ ನಾವು ಪ್ಲಸ್ ಮಾಡ್ಕೋತೀವ್ರಿ. ಪ್ಲಸ್ ಇಂಟು ಇದ್ದಾಗ ನಮ್ಮ ಲಾ ಪ್ಲಸ್ ಅಂತ ಆಕೈತ್ರಿ. ಅದೇ ರೀತಿ ಡಿವೈಡೆಡ್ ಬೈ ಇದ್ದಾಗ ಮೈನಸ್ ಆಗಿ ಕನ್ವರ್ಟ್ ಆಕೈತಿ. ಎಂ ಅಪಾನ್ ಏನ್ ಐತಲ್ಲ ಲಾಗ್ ಎಂ ಮೈನಸ್ ಲಾಗ್ ಎನ್ ಅಂತ ಕನ್ವರ್ಟ್ ಆಗ್ತದ. ಇದು ಲಾಗ್ ಎಂ ಇಂಟು ಏನ್ ಇದ್ದಾಗ ಇಂಟು ಇದ್ದಾಗ ಪ್ಲಸ್ ಆಗಿ ಕನ್ವರ್ಟ್ ಆಕೈತ್ರಿ. ಇಂಟು ಇದ್ದಾಗ ಪ್ಲಸ್ ಆಗಿ ಕನ್ವರ್ಟ್ ಆಗ್ತದ. ಡಿವೈಡೆಡ್ ಬೈ ಇದ್ದಾಗ ಮೈನಸ್ ಆಗಿ ಕನ್ವರ್ಟ್ ಆಗ್ತದ. ಅದೇ ರೀತಿ ರೇಸ್ ಟು ಇದ್ದಾಗ ನಮ್ದು ಇಂಟು ಆಗಿ ಕನ್ವರ್ಟ್ ಆಕೈತಿ. ನೆಕ್ಸ್ಟ್ ಎನ್ ರೂಟ್ ಆಫ್ ಎಂ ಇದ್ದಾಗ ಇದು 1 ಅಪಾನ್ ಎನ್ ಲಾಗ್ ಎಂ ಅಂತ ಕನ್ವರ್ಟ್ ಆಕೈತಿ. ಈ 4 ಲಾಸ್ ಮೇಲೆನ ನಿಮ್ 7 ಮಾರ್ಕ್ಸಿಂದ ಸಮ್ 7 ಮಾರ್ಕ್ಸಿಂದ ಪ್ರಾಬ್ಲಮ್ ಡಿಪೆಂಡ್ ಆಗ್ತೈತ್ರಿ. 7 ಮಾರ್ಕ್ಸಿಂದ ಸಮ್ ಸ್ವಲ್ಪ ಡಿಫರೆಂಟ್ ಅದ, ಸ್ವಲ್ಪ ಯುನಿಕ್ ಅದ ರೀ. ಅದನ್ನ ನೋಡ್ತಾ ಹೋಗೋಣಂತ್ರಿ. ಸದ್ಯಕ್ಕೆ ಸ್ವಲ್ಪ 2 ಮಾರ್ಕ್ಸಿಂದ ಸಮ್ಸ್ ಬಿಡಿಸೋಣ. ನೆಕ್ಸ್ಟ್ ಲೆಟರ್ ವಿ ಗೋ ಟು 7 ಮಾರ್ಕ್ಸ್ ಸಮ್ಸ್ ರೀ. ಸೊ ಇಂಟ್ರೆಸ್ಟಿಂಗ್ ಚಾಪ್ಟರ್ ಪ್ಲಸ್ ಇಂಪಾರ್ಟೆಂಟ್ ಚಾಪ್ಟರ್ ಬಗ್ಗೆ ಈ ಸ್ಟಡಿ ಮಾಡೋಣ್ರಿ. ಚಲೋ ಲೆಟ್ಸ್ ಗೋ ಟು 2 ಮಾರ್ಕ್ಸ್ ಪ್ರಾಬ್ಲಮ್ಸ್. ಮಡಿಯ ಸ್ಟೂಡೆಂಟ್ಸ್, 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ರೀ. ಈ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ ತಗೊಂಡಿವ್ರಿ. 2015 KUD 2 ಮಾರ್ಕ್ಸ್ ಬರೋದ ಕ್ವಶನ್ ರೀ. ಇಫ್ log is equal to 2, if log 2 is equal to 0.3010 ಅಂತ ಅದ ರೀ. ನೀವು ಕ್ವಶನ್ ಪೇಪರ್ ನೋಡಿರ್ಬೋದು. ಇಫ್ log 2 is equal to 0.3010 ಅದ ಅಂಡ್ log 5 is equal to 0.6990 ಅಂತ ಅದ ರೀ. Find the value of log 10 without using log table. log table ಯೂಸ್ ಮಾಡದೇನೆ ನಾವು log 10 ಅನ್ನ ಕಂಡುಹಿಡಿಬೇಕ್ರಿ. ಇಲ್ಲಿ ಹೆಂಗ್ ಕಂಡುಹಿಡಿಯಕ್ ಬರ್ತದ? ಸೊ ಅದಕ್ಕೆ ಲೋಗ್ಯಾರಿಥಮ್ ರೂಲ್ಸ್ ಅಪ್ಲೈ ಮಾಡ್ಬೇಕಾಕೈತ್ರಿ. ಲಾಸ್ ಆಫ್ ಲೋಗ್ಯಾರಿಥಮ್ ಯೂಸ್ ಮಾಡ್ಬೇಕಾಕೈತಿ. ಲಾಸ್ ಆಫ್ ಲೋಗ್ಯಾರಿಥಮ್ ಏನದರಿ? ಲಾಗ್ ಎಂ ಇಂಟು ಎನ್ ಇದ್ರ ಅಲ್ಲಿ ಏನಾಕೈತ್ರಿ ಇಸ್ ಈಕ್ವಲ್ ಟು ಲಾಗ್ ಎಂ ಪ್ಲಸ್ ಎನ್. ಇಂಟು ಇದ್ರ ಪ್ಲಸ್ ಆಗತ್ರಿ. ಇದು ಲೋಗ್ಯಾರಿಥಮ್ ಲಾ ಇದ. ಇಂಟು ರಿಲೇಷನ್ ದಾಗ ಪ್ಲಸ್ ಆಗಿ ಕನ್ವರ್ಟ್ ಆಕೈತಿ. ಡಿವೈಡೆಡ್ ಬೈ ರಿಲೇಷನ್ ಇದ್ದಾಗ ಮೈನಸ್ ಆಗಿ ಕನ್ವರ್ಟ್ ಆಗ್ತೈತಿ. ಸೊ ರೇಸ್ ಟು ಇದ್ದಾಗ ಇಂಟು ಆಗಿ ಕನ್ವರ್ಟ್ ಆಕೈತಿ. ಅಂದ್ರೆ ಇಲ್ಲಿ ಎನ್ ಇರ್ತಕ್ಕಂಥ ಎನ್ ಮುಂಚೆ ಬಂದ ಇಂಟು ಎಂ ಆಗಿ ಕನ್ವರ್ಟ್ ಆಕೈತಿ, ಲಾಗ್ ಎಂ ಆಗಿ. ನೆಕ್ಸ್ಟ್ ಲಾಗ್ nth ರೂಟ್ ಆಫ್ ಎಂ ಇದ್ದಾಗ 1 ಅಪಾನ್ ಎನ್ ಇಂಟು ಲಾಗ್ ಎಂ ಆಗಿ ಕನ್ವರ್ಟ್ ಆಕೈತ್ರಿ. ಸೊ ಈ ಒಂದು ರೂಲ್ಸ್ ಮೇಲೆ ಇವು 2 ಮಾರ್ಕ್ಸ್ ಇನ್ನು ಪ್ರಾಬ್ಲಮ್ಸ್ ಡಿಪೆಂಡ್ಸ್ ಅದಾವ್ರಿ. ಸೊ ನೋಡೋಣ ಒಂದೇತ. ಇಲ್ಲಿ ನೋಡ್ರಿ 2 is equal to 3010 ಇದ್ದಾಗ 5 is equal to 690 ಇದ್ದಾಗ ನಮ್ಗ ಲಾಗ್ 10 ಕಂಡಿಡ್ರಿ ಅಂತನ್ರಿ. ಅಂದ್ರ 10 ಯಾವಾಗ ಹಾಕಿದ್ರಿ ಕನ್ವರ್ಟ್ ಹೆಂಗ ಹಾಕಿತ್ರಿ? 2 ಕೊಟ್ಟಿದಾನ 5 ಕೊಟ್ಟಿದಾನ. 2 5 10 ಅಂದ್ರ 2ನ್ನ 5ಕ್ಕೆ ಗುಣಿಸಿದಾಗ 10 ಸಿಗತ್ರಿ. ಸೊ ಇಲ್ಲಿ ನಾವೇನ್ ಮಾಡ್ಬೇಕ? ಲಾಗ್ 2 ನ ಲಾಗ್ ಎಂ ಅಂತ ತಿಳ್ಕೊಬೇಕು. ಇಲ್ಲಿ ಅದು 0.3010 ಅದ. ಲಾಗ್ ಎನ್ ಅನ್ನ ಲಾಗ್ 5 ಅಂತ ತಿಳ್ಕೊಬೇಕಿಲ್ಲ, ಅದು 0.6990 ಅದ. ಈಗ ನಮ್ಗೆ ಲಾಗ್ 10 ಬೇಕಲ್ಲ. ಲಾಗ್ 10 ಅಂದ್ರೆ
2 ಇಂಟು 5 ಮಾಡ್ಬೇಕಲ್ಲ, ಲಾಗ್ ಎಂ ಇಂಟು ಲಾಗ್ ಎನ್ ಮಾಡ್ಬಿಟ್ರೆ ನಮ್ಗೆ ಆನ್ಸರ್ ಎಷ್ಟು ಸಿಗ್ತೈತಿ ಕಂಡು ಹಿಡಿಬೇಕ್ರಿ ನಾವು. ಓಕೆ, ಈಗ ಲಾಗ್ ಎಂ ಇಂಟು ಎನ್, ಸೊ ಲಾಗ್ 2 ಇಂಟು 5 ಮಾಡಿದ್ರೆ ಇಂಟು ರಿಲೇಷನ್ ಇದ್ದಾಗ ಅದೇನ ಕನ್ವರ್ಟ್ ಆಕೈತ್ರಿ, ಪ್ಲಸ್ ಆಗಿ ಕನ್ವರ್ಟ್ ಆಗ್ತೈತಿ. ಸೊ ಲಾಗ್ ಎಂ ಪ್ಲಸ್ ಲಾಗ್ ಎನ್, ಲಾಗ್ ಎಂ ಎಷ್ಟದ್ರಿ ನಮ್ದು ಆನ್ಸರ್ ಅವ್ರ ಕೊಟ್ಟಿರೋದು 0.3010, ಲಾಗ್ ಎನ್ ಎಷ್ಟದ್ರ ನಮ್ದು 0.6990 ಅದ. ಇವೆರಡನ್ನು ಕೂಡಿಸ್ಬಿಡ್ರಿ, 0.3010 ಪ್ಲಸ್ 0.6990 ಎರಡು ಕೂಡಿಸ್ಬಿಟ್ರೆ 1.0000. ನೀವು ಆ 0000 ಹಚ್ಚಿದ್ರೆ ನಡೀತೈತ್ರಿ, ಹಚ್ಚದೇ ಇದ್ರು ನಡೀತೈತಿ. ಈಗ ನೀವು ಆಂಟಿಲಾಗಿಗೆ ಹೋಗಿ 0.0000 ನೋಡ್ಬಿಡ್ರಿ, ನಿಮಗ ವ್ಯಾಲ್ಯೂ 10 ಅಂತ ಸಿಗ್ತೈತಿ. 10 ಅಂತ ಸಿಗ್ತೈತ್ರಿ. ಯಾಕಂದ್ರೆ ಇಲ್ಲಿ ಒಂದದಲ್ಲ, 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ರಿ, ಕರೆಕ್ಟ್ 10 ಅಂತ ಸಿಕ್ಬಿಡ್ತೈತ್ರಿ. ಅದ 10 ಇದು. ಓಕೆ, ಇದು ಲಾಗ್ 10 ವ್ಯಾಲ್ಯೂ ಎಷ್ಟು ಸಿಕ್ಕಂಗತ್ರಿ ನಮ್ಗೆ 1.0000. ಇದು ಕರೆಕ್ಟ್ ಐತೋ ಇಲ್ಲ ಚೆಕ್ ಮಾಡ್ಬೇಕಂದ್ರ ಆಂಟಿಲಾಗಿಗೆ ಹೋಗಿ 0.00 ಒಳಗ ಕಾಲಮ್ 0 ನೋಡ್ರಿ, ಅಲ್ಲಿ 1000 ಅಂತ ಇರ್ತದ. ಆ 1000ಗೆ ನೀವು ಇಲ್ಲಿ ಒಂದದಲ್ಲ, ಒಂದಕ್ಕೆ ಒಂದ್ ಕೂಡಿಸಿ ಎರಡು ಡಿಜಿಟ್ ಪಾಯಿಂಟ್ ಕೊಡ್ರಿ, 10 ಅಂತ ಸಿಗ್ತದ. ಅದೇ 10 ಇದು ಲಾಗ್ 10. ಓಕೆ, ಒಂದನೇದು ಆನ್ಸರ್ ಮುಗೀತ್ರಿ. ಇನ್ ಎರಡನೇದ್ ನೋಡ್ರಿ, ಎರಡನೇದ 2022 ಬಿದ್ದಂತ ಕ್ವಶನ್ 2 ಮಾರ್ಕ್ಸಿಗೆ. ಓಕೆ, ಇಫ್ ಲಾಗ್ 10 is equal to 1 ಅಂತ ಕೊಟ್ಟಿದ್ದಾನ್ರಿ. 1 ಅಂತ ಕೊಟ್ಟಿದ್ದಾನಂದ್ರೆ ಅದು ಬಾಜು 0000 ಇರ್ಬೋದ, ಅಂಡರ್ಸ್ಟುಡ್. ಓಕೆ, ಅಂಡ್ ಲಾಗ್ 2 is equal to 0.3010 ಅದ. ಏನ್ ಫೈಂಡ್ ಮಾಡಕ್ ಆತನ್ರಿ, ಫೈಂಡ್ ಲಾಗ್ 20 ಆತನ್ರಿ. ಇಲ್ಲಿ ಲಾಗ್ 20 ನ ಕಂಡಿಡ್ರಿ. ಲಾಗ್ 10 ಒಂದಿದ್ದು, ಲಾಗ್ 2 0.3010 ಇದ್ದು, ಫೈಂಡ್ ಲಾಗ್ 20 ವಿತೌಟ್ ಯೂಸಿಂಗ್ ಲೋಗಾರಿಥಮ್ ಟೇಬಲ್ ಅಂತನ್ರಿ ಇಲ್ಲಿ. ಓಕೆ, ಸೊಲ್ಯೂಷನ್ ನೋಡ್ರಿ, ಗಿವನ್ ಏನ್ ಕೊಟ್ಟಾನ, ಲಾಗ್ 10 is equal to 1 ಇದ್ರ ಎಂ ಅದು ಎಂ ಅಂತ ತಿಕೋರಿ. ಲಾಗ್ 2 is equal to 0.3010 ಇದ್ರ ಅದು ಎನ್ ಅಂತ ತಿಕೋರಿ. ಸೊ ಇದನ್ನ ಈಗ ನೋಡ್ರಿ, 10 ಅದ 2 ಅದ, ಅದು 20 ಕನ್ವರ್ಟ್ ಆಗ್ಬೇಕಂದ್ರ 10 2 20 ಅಲ್ಲ. ಸೊ ಇದು ಇಂಟರ್ರಿಲೇಷನ್ ಮೇಲೆ ಅದ. ಸೊ ಈಗ ಏನ್ ಮಾಡ್ರಿ, ಲಾಗ್ 20 is equal to ಲಾಗ್ ಎಂ ಇಂಟು ಎನ್. ಲಾಗ್ ಎಂ ಇಂಟು ಎನ್ is equal to ಕ್ವಶನ್ ಮಾರ್ಕ್ ಅದ. ಇಲ್ಲಿ ನೋಡ್ರಿ, ಲಾಗ್ ಎಂ ಇಂಟು ಎನ್ ಅಂದ್ರ 10 ಅನ್ನ 2 ಗುಣಿಸಿದ್ರೆ 20 ಆಕೈತಿ. ಸೊ ಲಾಗ್ 20 ಐತ. ಸೊ ಇಂಟು ರಿಲೇಷನ್ ಇದ್ದಾಗ ಯಾವಾಗ್ಲೂ ಪ್ಲಸ್ ಕನ್ವರ್ಟ್ ಆಕೈತಿ, ಲಾಗ್ ಎಂ ಪ್ಲಸ್ ಲಾಗ್ ಎನ್. ಸೊ ಲಾಗ್ ಎಂ ಆನ್ಸರ್ 1 ಅದ, ಲಾಗ್ ಎನ್ ಆನ್ಸರ್ 0.3010 ಅದ. ಎರಡನ್ನು ಕೂಡಿಸ್ಬಿಟ್ರಿ 1.3010 ಸಿಕ್ಸ್ರಿ. ಈ 1.3010 ಈಗ ನೀವು ಆಂಟಿಲಾಗಿಗೆ ಹೋಗಿ 0.30 ಒಳಗ ಒಂದೇ ಕಾಲಮ್ ನೋಡ್ರಿ, ಅಲ್ಲೇ ಎಷ್ಟು ಸಿಗ್ತಿರ್ತದ್ರಿ ಚೆಕ್ ಮಾಡ್ಬೋದು. 0.30 ಒಳಗ 0.30 ಒಳಗ 1. ಹಾ, ಅಲ್ಲಿ 2000 ಕಾಣಿಸ್ತಿರ್ತೈತಿ. 2000 ಇಲ್ಲಿ ಎಷ್ಟು ಸಂಖ್ಯೆ ಅದ ರೀ, 1 ಅದ. 1ಕ್ಕೆ 1 ಕೂಡಿಸ್ರಿ 2. ಸೊ ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ರಿ. 2000 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ರ 20. ಸೊ ಅದೇ 20 ಇದು ಲಾಗ್ 20. ಓಕೆ, ನೆಕ್ಸ್ಟ್ ಇದನ್ನ ಲಾಗ್ ಟೇಬಲ್ ನೋಡ್ದೇನೆ ಮಾಡ್ರಿ ಅಂತಾರ್ರಿ ಅವ್ರು. ನಾವು ಮಾಡಿರೋ ಉತ್ತರ ಕರೆಕ್ಟ್ ಐತೆ ಚೆಕ್ ಮಾಡ್ಬೇಕಲ್ಲ, ಅದಕ್ಕೆ ಆಂಟಿಲಾಗ್ ಹೋಗಿ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ರೆ ಲಾಗ್ 20 ಆಗ್ಯದ ಅಂತ ಅರ್ತಾರೆ. ಓಕೆ, ನೆಕ್ಸ್ಟ್ 2017 ನೋಡ್ರಿ. ಇಫ್ ಲಾಗ್ 21 is equal to 1.3222 and log 3 is equal to 0.4771 ಅದ, ದೆನ್ ಫೈಂಡ್ ಲಾಗ್ 7 ಅಂತನ್ರಿ. ಲಾಗ್ 7 ಅನ್ನ ನೀವು ಕಂಡುಹಿಡಬೇಕು ಇಲ್ಲಿ. ಓಕೆ, ವಿಥೌಟ್ ಯೂಸಿಂಗ್ ಲಾಗ್ ಟೇಬಲ್. ಓಕೆ, ಇಲ್ಲಿ ಗಿವನ್ ಏನದ, ಲಾಗ್ 21 ಅದ ರೀ, ಅದನ್ನ ಲಾಗ್ ಎಂ ಅಂತ ತಿಳ್ಕೋಬಹುದು ನಾವು 1.322. ಅದೇ ರೀತಿ ಲಾಗ್ 3 ಎಷ್ಟದ ರೀ ನಮ್ದು 0.477 ಅದ, ಅದು ಲಾಗ್ ಎನ್ ಅಂತ ತಿಳ್ಕೋಬಹುದು ನಾವು. ಹೀಗೇನ್ ಮಾಡ್ಬೇಕ್ರಿ, 21 ಅದ, 3 ಅದ, 7 ಹೆಂಗ್ ಕಂಡುಹಿಡ್ಬೇಕ. ಓಕೆ, ಈಗ 21 ಅನ್ನ 3 ಭಾಗಿಸ್ಬಿಡ್ರಿ, 7 ಬಂದ್ಬಿಡ್ತ. ಸೊ ಇಲ್ಲಿ ನಾವು
ಇದನ್ನ ನಾವು ಚೆಕ್ ಮಾಡಿ ನೋಡ್ಬೇಕ್ರಿ. ಅವ್ರು ಕೊಟ್ಟಿರೋ ವ್ಯಾಲ್ಯೂಸ್ ಕಂಡಿಡಕ್ ಹೇಳಿರೋ ವ್ಯಾಲ್ಯೂಸ್ ಯಾವ ತರ ಸಿಂಕ್ ಆಗ್ತೈತಿ ನೋಡ್ಕೊಂಡು ನಾವಿಲ್ಲಿ ಲೆಕ್ಕ ಮಾಡ್ಬೇಕೈತ್ರಿ. ಇಲ್ಲಿ ಡಿವೈಡೆಡ್ ಬೈ, ಇಲ್ಲಿ ಒಂದನೇ ಕ್ವಶನ್ ಎರಡನೇ ಕ್ವಶನ್ ಇಂಟು ರಿಲೇಷನ್ ಮೇಲೆ ಕೊಟ್ಟಿದ್ದ, ಇಲ್ಲಿ ಮೂರನೇ ಕ್ವಶನ್ ಡಿವೈಡೆಡ್ ಬೈ ಸಿಂಕ್ ಆಗ್ತೈತೆ ಅಂತ ಡಿವೈಡ್ ಮಾಡಿ ತಿಳ್ಕೊಬೇಕ್ರಿ ನಾವಿಲ್ಲಿ. ಹೌದಾ, ಅವ ಪೂರ್ತಿ ಕ್ಲಿಯರ್ ಆಗಿ ಹೇಳೋದಿಲ್ಲ. ಓಕೆ, ಸೊಲ್ಯೂಷನ್ ನೋಡ್ರಿ. log 21 is equal to log m 1.332 ಅದ. log 3 is equal to log n 0.477 ಅನ್ನೋದ. log m upon n ಎಷ್ಟಿದೆ ಅಂತ ಕಂಡುಹಿಡಿಬೇಕು ನಾವು. ಓಕೆ, ಈಗ log m upon n is equal to ಡಿವೈಡೆಡ್ ಬೈ ಇದ್ದಾಗ, ಅವಾಗ ಹೇಳಿದ್ರಿ ಡಿವೈಡ್ ಬೈ ಇದ್ದಾಗ ಏನಾಕೈತ್ರಿ, ಮೈನಸ್ ಆಗಿ ಕನ್ವರ್ಟ್ ಆಗ್ತೈತಿ. ಸೊ ಮೈನಸ್ log m ಮೈನಸ್ log n. ಸೊ ಈಗ log m ಎಷ್ಟದ್ರಿ ನಮ್ದ 1.332 ಮೈನಸ್ log n ಎಷ್ಟದ ನಮ್ದ 0.477 ಅನ್ನೋದ. ಇದ್ರಾಗಿತ್ತ ಅದು ಬಿಡ್ರಿ, ನಮಗ್ ಸಿಗುದ ಏನ್ರಿ 0.8451. ಈಗ ಉತ್ತರ ಕರೆಕ್ಟ್ ಐತಲ್ಲ ನಾವು ಚೆಕ್ ಮಾಡಬಹುದ್ರಿ. ಆಂಟಿ ಲಾಗಿಗೆ ಹೋಗ್ರಿ, 0.84 ಒಳಗ ಫಿಫ್ತ್ ಕಾಲಮ್, 0.84 ಒಳಗ ಫಿಫ್ತ್ ಕಾಲಮ್ 6998 ಅದ. 6998 ಮೀನ್ ಡಿಫರೆನ್ಸ್ 1 ನೋಡ್ರಿ. ಸೊ ಇದು 10 ಆಯ್ತಾ, ಇದು 10 ಆಯ್ತಾ, ಇದು 10 ಆಯ್ತಾ, 7000 ಬಂತ್ರಿ. 7000 ಅನ್ನದ, ಇದು 0 ಅದ, 0 ಕೊಂಡು ಕೂಡಿಸ್ರಿ 1 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟ 7. ಸೊ ಇದು 7 ಕರೆಕ್ಟ್ ಉತ್ತರ ಅದ ರೀ. 7 ಕರೆಕ್ಟ್ ಉತ್ತರ ಅದ. ಓಕೆ, ನೆಕ್ಸ್ಟ್ ನಮ್ದು log 7 ವ್ಯಾಲ್ಯೂ 0.8451 ಬಂತ್ರಿ. ಈ ನೆಕ್ಸ್ಟ್ 2022 ಕೇಳಿದಂತ ಕ್ವಶನ್ ರೀ, 2 ಮಾರ್ಕ್ಸಿಗೆ. ಸೊ log 5 is equal to 0.6990 ಅಂತದ. ಫೈಂಡ್ log 125 ನೋಡ್ರಿ, ಕೊಟ್ಟಿರೋ ಇನ್ಫಾರ್ಮೇಶನ್ ಒಂದು log 5 0.6990 ಅಂತ ಇದು ಕೊಟ್ಟನ್ರಿ. ಫೈಂಡ್ log 125 ಅಂದಾನ ವಿತೌಟ್ ಯೂಸಿಂಗ್ ಲಾಗ್ ಟೇಬಲ್. ಕೊಡೋದ ಒಂದು ಇನ್ಫಾರ್ಮೇಶನ್, ಅದು 125 ಎಷ್ಟು ಹಾಕಿದ್ರೆ ಅಂತ ಕೇಳ್ತಾನ್ರಿ. ಓಕೆ, ಇಲ್ಲಿ ಗಿವನ್ ನೋಡ್ರಿ log 5 m is equal to 6990 ಅದ. ಈಗ 125 ಆಗ್ಬೇಕಂದ್ರೆ ಯಾವ ತರ, ಬೇರೆ ವ್ಯಾಲ್ಯೂ ಕೊಟ್ಟೇ ಇಲ್ಲ, ಕೊಟ್ಟೇ ಇಲ್ಲ ಅಂದ್ರ ಗುಣಿಸ್ತಾ ಹೋಗ್ಬೇಕ್ರಿ, ಗುಣಿಸ್ತಾ ಹೋಗ್ಬೇಕ. ಓಕೆ, 5 ಎಷ್ಟು ಸಲ ಗುಣಿಸಿದ 125 ಬರ್ತದ. 5 ಇಂಟು 5, 5 5 25, 25 ಐದ್ಲೆ 125 ಬರ್ತೈತ್ರಿ. ಸೊ 5 3 ಸತ ಗುಣಿಸಿದ್ರ ನಮಗ್ 125 ಬರ್ತೈತಿ. ಓಕೆ, ಸೊ ಇಲ್ಲಿ 5 3 ಟೈಮ್ಸ್ ಏನ್ ಮಾಡಿದ್ರು ನಾವು ಇಂಟು ಮಾಡ್ಬೇಕಂತ ಅರ್ಥ. ಸೊ log m/n ಅಥವಾ 5/3 ಅಂದಂಗ log 5/3 is equal to ಈ ನೋಡ್ರಿ, m/n ಇದ್ದಾಗ n ಇಲ್ಲಿದ್ದಂತ n ಮುಂಚೆ ಬರ್ತೈತ್ರಿ ಇಂಟು log m. ಸೊ 3 ಇಂಟು log 5 ಅಥವಾ 3 ಇಂಟು ಅಥವಾ n ಇಂಟು log m ಅಂದಂಗ. ಸೊ log 125, 5 ನ 3 ಟೈಮ್ಸ್ ಇಂಟು ಮಾಡಿ 125 ಅಂತ್ರಿ. ಸೊ 3 ಇಂಟು 0.6990 ಮಾಡ್ಬಿಟ್ರ, 3 ಇಂಟು 0.6990 ಮಾಡ್ಬಿಟ್ರ 2.097. 2.097 ಇಸ್ ದ log 125 ಆನ್ಸರ್ ರೀ. ಇಷ್ಟು ಮಾಡಿದ್ರ ನಮಗ 2 ಮಾರ್ಕ್ಸ್ ಇಂದ ಪ್ರಾಬ್ಲಮ್ ಮುಗೀತ 2022. ಇವೆಲ್ಲ ಲಾಸ್ ಆಫ್ ಲೋಗ್ಯಾರ್ದಮ್ ನಿಮಗ ಇನ್ನೊಮ್ಮೆ ಇಲ್ಲ ಎಕ್ಸ್ಪ್ಲೇನ್ ಮಾಡಕಂತ ಬರ್ಕೊಂಡಿದ್ದೀರಿ. ಈ ಲಾಸ್ ಆಫ್ ಲೋಗ್ಯಾರ್ದಮ್ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಕೆಲವೊಮ್ಮೆ ಲಾಸ್ ಆಫ್ ಲೋಗ್ಯಾರ್ದಮ್ ನಿಮಗ 2 ಮಾರ್ಕ್ಸ್ ಕೇಳಿದನ್ರಿ ಬರ್ಯಾಕ. ರೈಟ್ ಡೌನ್ ದ ಲಾಸ್ ಆಫ್ ಲೋಗ್ಯಾರ್ದಮ್ ಅಂತೇಳಿ. ಸೊ ಎಂಟೈರ್ಲಿ ಈ ಲೋಗ್ಯಾರ್ದಮ್ ಚಾಪ್ಟರ್ ಇಂಪಾರ್ಟೆಂಟ್ ಅದ, ಯೂನಿಕ್ ಅದ, ಸ್ವಲ್ಪ ಇಂಟ್ರೆಸ್ಟಿಂಗ್ ಅದ ರೀ. ಓಕೆ, ವಿ ಶಾಲ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ಮೈ ಸ್ಟೂಡೆಂಟ್ಸ್, ಇದು 2019 ಕೇಳಿದಂತ ಕ್ವಶನ್ ರೀ. 2019 ಕೇಳಿ 2 ಮಾರ್ಕ್ಸ್. ಕ್ವಶನ್ ಏನಪ್ಪಾ ಅಂತಂದ್ರೆ, ಇಫ್ log 2 is equal to 0.3010 ಅದ, ಫೈಂಡ್ ದ ವ್ಯಾಲ್ಯೂ ಆಫ್ 256 ವಿಥೌಟ್ ಯೂಸಿಂಗ್ ಲಾಗ್ ಟೇಬಲ್. ವಿಥೌಟ್ ಯೂಸಿಂಗ್ ಲಾಗ್ ಟೇಬಲ್ ಅಂತ ಕೇಳಿದನ್ರಿ. 256 ರೀ. ಓಕೆ, ಕೊಟ್ಟಿದ್ದ log 2 ವ್ಯಾಲ್ಯೂ ಅಷ್ಟ ಕೊಟ್ಟಿದ್ದಾನ್ರಿ ಇಲ್ಲಿ 0.3010 ಅದ. log 2 ಅಂದ್ರೆ log m ಅಂತ ತಿಳ್ಕೊರಿ, 0.3010 ಅದ. ಇದನ್ನ 256 ಕಂಡಿಡ್ಬೇಕಲ್ಲ, 256. ಸೊ 256 ಅಂದ್ರ ನಾವ್ ಎರಡನ್ನ ಎಷ್ಟು ಸಲ ಗುಣಿಸಿದ್ರೆ 256 ಬರ್ತ್ರಿ ಅದು ಕಂಡಿಡಿಬೇಕು. ಸೊ ಓಕೆ ನೋಡ್ರಿ, 2 2s 4,
2 2s 4, 4 2s 8, 8 2s 16, 16 2s 32, 32 2s 64, 64 2s 128, 128 2s 256. ಅಂದ್ರೆ ಎಷ್ಟು ಸಲ ಮಾಡ್ದಂಗ ಆತ್ರಿ? 1 2 3 4 5 6 7 8, 8 ಟೈಮ್ಸ್ ರೀ. ಸೊ ಇಲ್ಲಿ 8 ಟೈಮ್ಸ್ log 2 raised to 8 ಅದ, log m raised to n ಅಂದಂಗ ಅದು ಎಷ್ಟೈತೆ ಕಂಡು ಹಿಡಿಬೇಕು ನನಗೆ. ಓಕೆ, log m raised to n is equal to n into log m. ಸೊ log 2 raised to 8 is equal to n ದನ ಈ ಕಡೆ ತೊಂಬರ್ರಿ. ಸೊ 8 log 2 ಅಂದಂಗ. ಸೊ 8 into log 2 ಆನ್ಸರ್ ಎಷ್ಟೈತ್ರಿ? 0.3010 ಅದ. ಸೊ log 256 is equal to 2.408. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.